ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಬಹಳ ರುಚಿಯಾಗಿರೋ ಆರೋಗ್ಯಕರವಾಗಿರೋ ಬಸಳೆ ಸೊಪ್ಪಿನ ದೋಸೆ ಮಾಡ್ತಾಯಿದ್ದೀನಿ. ಬನ್ನಿ ಇದನ್ನು ಹೇಗೆ ಮಾಡಿದ್ದೀನಿ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ಚೆನ್ನಾಗಿರೋ ಬಸಳೆ ಸೊಪ್ಪನ್ನು ನೀಟಾಗಿ ತೊಳೆದು ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಬಸಳೆ ಸೊಪ್ಪು 1 ಬೌಲ್ ಆಗಿದೆ. ಇದಕ್ಕೆ ನಾನು ನನ್ನ ಕೈ ಅಳತೆಯಲ್ಲಿ 3 ಮುಷ್ಟಿ ಹೆಸರು ಕಾಳು, 3 ಮುಷ್ಟಿ ಅಕ್ಕಿಯನ್ನು ನೀರಲ್ಲಿ ಚೆನ್ನಾಗಿ ತೊಳೆದು 3 ಗಂಟೆ ನೆನೆಸಿಟ್ಕೊಂಡಿದ್ದೀನಿ. ನಂತರ ನೆನೆಸಿಟ್ಕೊಂಡಿರೋ ಹೆಸರು ಕಾಳು ಮತ್ತು ಅಕ್ಕಿಯನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಕಾಯಿ ತುರಿ, 1 ಇಂಚು ಶುಂಠಿ, 4 ಬೆಳ್ಳುಳ್ಳಿ, 1 ಸ್ಪೂನ್ ಜೀರಿಗೆ, 2 ಹಸಿರು ಮೆಣಸಿನ್ಕಾಯನ್ನು ಹಾಕ್ಕೊಂಡು ಸ್ವಲ್ಪ ನೀರು ಸೇರಿಸ್ಕೊಂಡು ನುಣ್ಣಗೆ ರುಬ್ಕೊಂಡಿದ್ದೀನಿ. ಆಮೇಲೆ ರುಬ್ಕೊಂಡಿರೋ ಹಿಟ್ಟಿಗೆ ದೋಸೆ ಹಿಟ್ಟಿನ ಹದಕ್ಕೆ ಬರೋ ಹಾಗೆ ಸ್ವಲ್ಪ ನೀರು ಸೇರಿಸ್ಕೊಂಡು ಜೊತೆಗೆ ಹೆಚ್ಚಿಟ್ಕೊಂಡಿರೋ ಬಸಳೆ ಸೊಪ್ಪನ್ನು ಸೇರಿಸಿ ನಂತರ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಂತರ ಮಾಮೂಲಿನಂತೆ ದೋಸೆ ಕಾವಲಿನ ಬಿಸಿ ಮಾಡಿಕೊಂಡು ಈ ಹಿಟ್ಟಿನಿಂದ ಸ್ವಲ್ಪ ತೆಳುವಾಗಿ ದೋಸೆ ಹುಯ್ಕೋಬೇಕು. ದೋಸೆ ಮೇಲೆ ಸ್ವಲ್ಪ ತುಪ್ಪ ಅಥವಾ ಎಣ್ಣೆಯನ್ನು ಸವರಿ 2 ಮಗ್ಗುಲಾಗಿ ಬೇಯಿಸ್ಕೋಬೇಕು. ದೇಹಕ್ಕೆ ಬಸಳೆ ಸೊಪ್ಪು ತಂಪು ಕೂಡ. ಬಾಯಿ ಹುಣ್ಣಾಗಿದ್ದರೆ ಬಸಳೆ ಸೊಪ್ಪನ್ನು ಬಾಯಲ್ಲಿ ಜಗಿದು ಸ್ವಲ್ಪ ಹೊತ್ತು ರಸವನ್ನು ಬಾಯಲ್ಲಿ ಹಾಗೆ ಇಟ್ಕೊಂಡು ನಂತರ ಅದನ್ನು ನುಂಗಿದ್ರೂ ಆಗುತ್ತೆ, ಬೇಡ ಅಂದರೆ ಉಗುಳ್ಬೋದು. ಹೀಗೆ 1-2 ಸಲ ಮಾಡೋದ್ರಿಂದ ಬಾಯಿ ಹುಣ್ಣು ಮಾಯ ಆಗುತ್ತೆ. ಇವಾಗ ಈ ದೋಸೆಗೆ ಮೇಲ್ಗಡೆ ನಾವು ಸ್ವಲ್ಪ ಎಣ್ಣೆ ಸವರ್ಬೋದು ಅಥವಾ ತುಪ್ಪ ಕೂಡ ಸವರ್ಬೋದು. ಹಾಗೆ ಅದನ್ನು 2 ಮಗ್ಲು ಚೆನ್ನಾಗಿ ಬೇಯಿಸಿ ತೆಗೆದರೆ ಇವಾಗ ಬಸಳೆ ಸೊಪ್ಪಿನ ದೋಸೆ ರೆಡಿಯಾಗಿದೆ. ಇದನ್ನು ತುಪ್ಪದ ಜೊತೆ ಅಥವಾ ಬೆಣ್ಣೆ ಜೊತೆ ಅಥವಾ ಚಟ್ನಿ ಜೊತೆ ತಿನ್ನೋಕ್ಕೆ ತುಂಬ ರುಚಿಯಾಗಿರುತ್ತೆ. ಹೆಲ್ದಿ ಕೂಡ. ಮಾಡ್ಕೊಂಡು ತಿನ್ನಿ, ಹೆಲ್ದಿಯಾಗಿರಿ. ನನ್ನ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.